ಬೆಂಗಳೂರಿನ ಹಬ್ಬ ಹೆಮ್ಮೆಯ ಹಬ್ಬವಾಗಿರುವಂತಹ ಕರಗ ಉತ್ಸವ ಸಂಪನ್ನ ಆಗುವಂತಹ ಕಾಲ ಸನ್ನಿಹಿತವಾಗಿದೆ. ಇದೇ ಮೊದಲ ಸಲ ಇಷ್ಟೊಂದು ತಡ ಆಗಿರೋದು. ಯಾಕಂದ್ರೆ ರಾತ್ರಿ ಮೆರವಣಿಗೆ ಹೊರಟಿದೆ ಬಹಳ ಲೇಟ್ ಆಯಿತು. ಯೂಶಲಿ 12:30ಗೆ ಮೆರವಣಿಗೆ ಹೊರಡ್ತಾ ಇದ್ದಿದ್ದು ಮಧ್ಯರಾತ್ರಿ 2:30 ಅಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು. ಒಂದು 9:30 10 ಗಂಟೆ ಆಗ್ಬೋದು ಅಂತ ನಿರೀಕ್ಷೆ ಇತ್ತು. ಬಟ್ 11 ಗಂಟೆ ಈಗ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಕರಗ ಬಂದು ತಲುಪ್ತಾ ಇದೆ. ಅಂದರೆ ಕರಗ ಶಕ್ತೋತ್ಸವ ಬಂದಿದೆ ವಾಪಸ್ ಅನ್ನೋದು ತಿಳಿದು ಬರ್ತಾ ಇದೆ. ಪೇಟೆಗಳಲ್ಲಿ ಸಂಚಾರದ ಬಳಿಕ ದೇಗುಲಕ್ಕೆ ಕರಗ ವಾಪಸ್ಸಾಗತ್ತೆ. ಇಲ್ಲಿ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ನೀವು ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಾ. ಧರ್ಮರಾಯ ಸ್ವಾಮಿ ದೇವಸ್ಥಾನದ ಬಳಿಗೆ ಕರಗ ಬರುವಂತಹ ಸಂದರ್ಭ ಒಂದಷ್ಟು ವೀರಕುಮಾರರನ್ನ ಕೂಡ ನೋಡ್ತಾ ಇದ್ದಾರೆ. ಅವ್ರ ಕೈಯಲ್ಲಿ ಕತ್ತಿಯನ್ನು ಪ್ರದರ್ಶಿಸ್ತಾ ಇದ್ದಾರೆ. ಕತ್ತಿಯದು ಸಂಕೇತ ಕೂಡ ಒಂದಿದೆ. ಅದೇನಂತ ಅಂದರೆ ಕತ್ತಿಯಿಂದ ತಿವಿದುಕೊಳ್ತಾರೆ ಅವರು ಸಾಂಕೇತಿಕವಾಗಿ. ಆ ಮೂಲಕ ದ್ರೌಪದಿ ಅಮ್ಮನನ್ನು ಕೇಳ್ಕೊಳ್ತಾರೆ, ಬಿಟ್ಟು ಹೋಗಬೇಡ ನಮ್ಮನ್ನ ಅಂತ ಒಂದು ನಂಬಿಕೆ ಇದೆ. ಈ 3 ದಿನಗಳ ಕಾಲ ಭೂಮಿಗೆ ದ್ರೌಪದಿ ಬರ್ತಾಳೆ, ನಂತರ ವಾಪಸ್ ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ. ಹೀಗಾಗಿ ಬಿಟ್ಟು ಹೋಗಬೇಡ ಅನ್ನುವಂತಹ ಸಾಂಕೇತಿಕ ರೂಪದ ಪ್ರದರ್ಶನ, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅನಾವರಣ ಕರಗ. ಇದೇ ಧರ್ಮರಾಯ ಸ್ವಾಮಿ ದೇಗುಲದಿಂದ ಮಧ್ಯರಾತ್ರಿ ಹೊರಟಿದ್ದು ಈಗ ವಾಪಸ್ 11 ಗಂಟೆ ಆಗಿದೆ. 11 ಗಂಟೆಗೆ ಮರಳಿ ದೇವಸ್ಥಾನಕ್ಕೆ ಬರುವಂತಹ ಸಂದರ್ಭ. ಬೆಂಗಳೂರಿನ ಪ್ರಮುಖ 4 ದಿಕ್ಕುಗಳ ಪ್ರದರ್ಶನದ ನಂತರ ಕರಗ ಒಳಗೆ ಹೋಗ್ತಾ ಇರೋದನ್ನು ನೋಡ್ತಾ ಇದ್ದೀರಾ.